ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸ್ಟ್ರೈಫ್ ಹಿಟ್ ಮಣಿಪುರ್ ಪುಟ್ ಅಂಡರ್ ಪ್ರೆಸಿಡೆಂಟ್ಸ್ ರೂಲ್. ಮಣಿಪುರದ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಇನ್ನು ತೀರ್ಮಾನ ಆಗಿಲ್ಲ. ಹೀಗಾಗಿ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ, ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತಂದಿದ್ದಾರೆ. ಇದಾದ ನಂತರ ಮೋದಿ ಟ್ರಂಪ್ ಟಾಕ್ಸ್, ಟ್ಯಾರಿಫ್ಸ್, ಟ್ರೇಡ್ ಅಂಡ್ ಇಮಿಗ್ರೇಷನ್ ಸೆಟ್ ಟು ಟೇಕ್ ಸೆಂಟ್ರಲ್ ಸ್ಟೇಜ್. ಮೋದಿಯವರು ಟ್ರಂಪ್ ಅವರ ಜೊತೆ ಮಾತುಕತೆ ನಡೆಸಲಿಕ್ಕಿದ್ದಾರೆ. ಈ ಮಾತುಕತೆಯಲ್ಲಿ ಮುಖ್ಯವಾಗಿ ಟ್ಯಾರಿಫ್ ಅಂತಂದ್ರೆ ಸುಂಕಗಳ ಕುರಿತು, ಇಂಪೋರ್ಟ್ ಎಕ್ಸ್ಪೋರ್ಟ್, ಭಾರತ ಮತ್ತು ಅಮೆರಿಕದ ನಡುವಿನ ರಫ್ತು ಆಮದುಗಳ ಸುಂಕ ಹಾಗೂ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಮಾತುಕತೆ, ಅದೇ ರೀತಿ ಇಮಿಗ್ರೇಷನ್, ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸ್ತಾ ಇದ್ದಾರಲ್ವಾ, ಅದರ ವಿಷಯದ ಕುರಿತಾಗಿಯೂ ಸಹ ಮುಖ್ಯವಾಗಿ ಅವರು ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ಇನ್ನು ಕೆಳಗಡೆ, ರಾಫೆಲ್ ಎಂ ಪ್ಯಾಕ್ ಟು ಬಿ ಲಿಂಕ್ಡ್ ಸೂನ್, ಡೆಲಿವರಿ ಟು ಸ್ಟಾರ್ಟ್ ಆಫ್ಟರ್ 4 years. ಅಂದ್ರೆ ರಾಫೆಲ್ ಯುದ್ಧ ವಿಮಾನವನ್ನು ಕೇಳಿದ್ದೀರಾ, ಈಗ ಮರೀನ್ ರಾಫೆಲ್ ಎಂ ಅಂತಂದ್ರೆ ಮರೀನ್ ಅಂತಂದ್ರೆ ಸಮುದ್ರಯಾನಕ್ಕೆ ಸಂಬಂಧಪಟ್ಟಂತದ್ದು. ಇದರ ಬಗ್ಗೆ ಭಾರತ ಮುಖ್ಯವಾಗಿ ಒಂದು ಡೀಲ್ ಅನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 4 ವರ್ಷಗಳಲ್ಲಿ ಅದರ ಡೆಲಿವರಿ ಸ್ಟಾರ್ಟ್ ಆಗುತ್ತೆ, ಭಾರತಕ್ಕೆ ರಾಫೆಲ್ ಎಂ ಬರುತ್ತೆ. ಇದಾದ ನಂತರ, ಸಿಚುವೇಶನ್ ಅಲಾಂಗ್ ದಿ ಲೈನ್ ಆಫ್ ಕಂಟ್ರೋಲ್ ಸ್ಟೇಬಲ್, ಸೀಸ್ ಫೈರ್ ವಿತ್ ಪಾಕಿಸ್ತಾನ್ ಇಸ್ ಇಂಟ್ಯಾಕ್ಟ್, ಸೇಸ್ ಆರ್ಮಿ. ಒಂದು ಚಿಕ್ಕ ದುರ್ಘಟನೆ ಆಗಿತ್ತು. ಅಂದ್ರೆ ಒಂದು IED ಬ್ಲಾಸ್ಟ್ ಇಂದಾಗಿ ಇಬ್ಬರು ಯೋಧರು ಸಾವನ್ನಪ್ಪಿದ್ರು. ಆದ್ರೆ ಯಾವುದೇ ದೊಡ್ಡ ಮಟ್ಟದ ಯುದ್ಧ ಆಗುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಕದನ ವಿರಾಮ ಮುಂದುವರಿತಾ ಇದೆ. ಪಾಕಿಸ್ತಾನದ ಜೊತೆ ಯಾವುದೇ ದೊಡ್ಡ ಮಟ್ಟದ ಯುದ್ಧ ಆಗುವ ಯಾವುದೇ ಸಾಧ್ಯತೆಗಳು ಕಂಡು ಬಂದಿಲ್ಲ ಅಂತ ಆರ್ಮಿಯಿಂದ ಸುದ್ದಿ ಬಂದಿದೆ. ಸ್ಟೇಬಲ್ ಆಗಿದೆ, ಅವರ ಒಂದು ಸಂಬಂಧ ಸ್ಟೇಬಲ್ ಹಾಕೊಂಡಿದೆ. ಹಾಗಾಗಿ ದೊಡ್ಡ ಮಟ್ಟದ ದುರ್ಘಟನೆ ಆಗಿಲ್ಲ ಅಂತ ಆರ್ಮಿಯವರು ವರದಿಯನ್ನು ನೀಡಿದ್ದಾರೆ. ಇದಾದ ನಂತರ ಎಡಿಟೋರಿಯಲ್ಗೆ ಹೋಗೋಣ ಡೈರೆಕ್ಟ್ ಆಗಿ. ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್, ಮೋದಿ ವಿಸಿಟ್ ಟು ಫ್ರಾನ್ಸ್ ಹೆಲ್ಡ್ ಬ್ರಾಡರ್ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್. ಇದರ ಬಗ್ಗೆ ನೋಟ್ಸ್ ಮೂಲಕ ತಿಳ್ಕೊಳ್ತಾ ಹೋಗೋಣ. ಪ್ರಧಾನಿ ಮೋದಿ ಅವರು ಫ್ರಾನ್ಸ್ಗೆ ಹೋಗಿ ಅಲ್ಲಿನ ಲೀಡರ್ಗಳನ್ನ ಮೀಟ್ ಮಾಡಿದ್ದಾರೆ. ಇಂಡಿಯಾ ಫ್ರಾನ್ಸ್ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್. PM ಮೋದಿ ಅಂಡ್ ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರಾನ್ emphasized that India and France can drive global change, strengthening their defense, trade and nuclear cooperation. ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆ ಪರಿವರ್ತನೆಗೆ ಭಾರತ ಮತ್ತು ಫ್ರಾನ್ಸ್ ಎರಡು ದೇಶಗಳು ಒಟ್ಟಾಗಿ ಆ ಪರಿವರ್ತನೆಗೆ ಹೊಸ ಮುನ್ನುಡಿಯನ್ನ ಬರೀಬಹುದು. ಅದರಲ್ಲೂ ಮುಖ್ಯವಾಗಿ ರಕ್ಷಣೆ, ವ್ಯಾಪಾರ ಮತ್ತು ಅಣುಶಕ್ತಿ ಸಹಕಾರವನ್ನ ಎರಡು ದೇಶಗಳು ಒಟ್ಟಾಗಿ ಸೇರ್ಕೊಂಡು ಮುನ್ನಡೆಸ್ತಾ ಇವೆ. ಈ ಮೂಲಕ ಎರಡು ದೇಶಗಳು ಒಟ್ಟಾಗಿ ಒಂದು ಹೊಸ ರೀತಿಯ ಸಹಕಾರದ ಪದ್ಧತಿಗಳನ್ನ ಜಾರಿಗೊಳಿಸ್ತಾ ಇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ವೃದ್ಧಿಯಾಗುವ ಸಾಧ್ಯತೆಗಳನ್ನ ಮಾತುಕತೆಯ ಮೂಲಕ ನಾವು ಕಂಡುಕೊಂಡಿದ್ದೇವೆ. ಡಿಫೆನ್ಸ್ ಮತ್ತೆ ನ್ಯೂಕ್ಲಿಯರ್ ಡೀಲ್ಗಳಿಗೆ ದೇ ಡಿಸ್ಕಸ್ಡ್ ಮಿಸೈಲ್, ಹೆಲಿಕಾಪ್ಟರ್ ಅಂಡ್ ಜೆಟ್ ಇಂಜಿನ್ ಡೀಲ್ಸ್ ಅಲಾಂಗ್ ವಿತ್ ಪ್ಲಾನ್ಸ್ ಟು ಡೆವಲಪ್ ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆಫ್ಟರ್ ಇಂಡಿಯಾ ಅಮೆಂಡೆಡ್ ಇಟ್ಸ್ ನ್ಯೂಕ್ಲಿಯರ್ ಲಯಬಿಲಿಟಿ ಲಾ. ನ್ಯೂಕ್ಲಿಯರ್ ಲಯಬಿಲಿಟಿ ಲಾ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ವಿ ಅಲ್ವಾ. ಅಂತಂದ್ರೆ ಮೊದಲು ಇದ್ದಂತಹ ಕಠಿಣ ಕ್ರಮಗಳನ್ನ ಈಗ ಸಡಿಲಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಬೇರೆ ದೇಶದ ಕಂಪನಿಗಳಿಗೆ ಉಪಯೋಗ ಆಗಬೇಕು, ಅವರು ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಕ್ರಮಗಳನ್ನ ಸಡಿಲಗೊಳಿಸಿದ್ದಾರೆ. ಈಗ ಫ್ರಾನ್ಸಿನ ಜೊತೆ ಕ್ಷಿಪಣಿ, ಹೆಲಿಕಾಪ್ಟರ್, ಜೆಟ್ ಇಂಜಿನ್ ಮುಂತಾದವುಗಳ ಕುರಿತಾಗಿ ಒಪ್ಪಂದಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೆ ಅಣುಶಕ್ತಿಯ ಹೊಣೆಗಾರಿಕಾ ಕಾನೂನುಗಳು, ಇನ್ನು ಹೇಳಿದ ಕಾನೂನುಗಳನ್ನ ಬದಲಿಸಿದ ನಂತರ ಈಗ ಫ್ರಾನ್ಸಿನ ಕಂಪನಿಗಳು ನಮ್ಮ ದೇಶದಲ್ಲಿ ಸಣ್ಣ ಮಾಡ್ಯುಲರ್ ಅಣು ರಿಯಾಕ್ಟರ್ಗಳನ್ನ, ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಹೆಚ್ಚು ಹೂಡಿಕೆ ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳು ಮುಂದುವರಿಯುತ್ತೆ ಅಂತ ಮಾತುಕತೆ ನಡೆಸಿದ್ದಾರೆ. ಇನ್ನು ಗ್ಲೋಬಲ್ ಇಶ್ಯೂಸ್ ಡಿಸ್ಕಸ್ಡ್, ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಘಟನೆಗಳು ನಡೀತಾ ಇದೆಯಲ್ವಾ, ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಉಕ್ರೇನ್ ಅಂಡ್ ಗಾಜಾ, ಕ್ಲೈಮೇಟ್ ಚೇಂಜ್, ಉಕ್ರೇನ್ ಗಾಜಾ ಸಂಘರ್ಷದ ಬಗ್ಗೆ, ಹವಾಮಾನ ಬದಲಾವಣೆ ಬಗ್ಗೆ, ಮತ್ತೆ AI ಇಂದ ಆಗುವಂತಹ ಅಪಾಯಗಳ ಬಗ್ಗೆ, ಮತ್ತೆ ವ್ಯಾಪಾರ ವಾಣಿಜ್ಯದಲ್ಲಿ ಆಗುವಂತಹ ವ್ಯತ್ಯಯಗಳು, ಏನೇನು ಚೇಂಜಸ್ ಆಗ್ತಾ ಇದೆ, ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ವಾಣಿಜ್ಯದ ಒಂದು ಪರಿಸ್ಥಿತಿ ಬದಲಾಗ್ತಾ ಇದೆ, ಮತ್ತೆ ರಿಅಫರ್ಮಿಂಗ್ ದ ಕಮಿಟ್ಮೆಂಟ್ ಸ್ಟೆಬಿಲಿಟಿ ಇನ್ ದಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ನಿನ್ನೆ ಮ್ಯಾಪ್ ಅನ್ನ ನೋಡಿದ್ವಿ. ಇಂಡಿಯಾದಿಂದ ಮಿಡಲ್ ಈಸ್ಟ್ಗೆ ಹೋಗಿ ಆಮೇಲೆ ಅದು ಯುರೋಪಿಗೆ ಕನೆಕ್ಟ್ ಆಗುತ್ತೆ. ಈ ಕಾರಿಡಾರ್ ಅನ್ನ ಸರಿಯಾಗಿ ಸುಸ್ಥಿರವಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಸಹ ಮಾತುಕತೆ ನಡೆಸಿದ್ದಾರೆ. ಇದಾದ ನಂತರ ಕನ್ಸರ್ನ್ಸ್ ಅಬೌಟ್ ದಿ US ಪಾಲಿಸಿ. ವೈಲ್ ಬೋತ್ ವಾಂಟ್ ಗುಡ್ ಟೈಸ್ ವಿತ್ ದಿ US, ದೇ ಆರ್ ಕಾಶಿಯಸ್ ಅಬೌಟ್ ಟ್ರಂಪ್ಸ್ ಅನ್ಪ್ರೆಡಿಕ್ಟೇಬಲ್ ಟ್ರೇಡ್ ಅಂಡ್ ಫಾರಿನ್ ಪಾಲಿಸೀಸ್, ಎಸ್ಪೆಷಲಿ ಆನ್ ಟ್ಯಾರಿಫ್ ಅಂಡ್ ಕಾನ್ಫ್ಲಿಕ್ಟ್ಸ್. ಎರಡೂ ದೇಶಗಳು ಮುಖ್ಯವಾಗಿ ಅಮೆರಿಕದ ಜೊತೆ ಉತ್ತಮ ಸಂಬಂಧಗಳನ್ನ ಕಾಯ್ದುಕೊಳ್ಳಿಕ್ಕೆ ಕಾಯ್ತಾ ಇವೆ, ಆಸಕ್ತಿಯನ್ನು ಹೊಂದಿವೆ. ಆದ್ರೆ ಟ್ರಂಪ್ ಅವರ ನೀತಿಗಳು ಆವಾಗ ಬದಲಾಗ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ತೆರಿಗೆ, ಜಾಗತಿಕ ಸಂಘರ್ಷದ ಬಗ್ಗೆ ಅವರ ವಿದೇಶಾಂಗ ನೀತಿಗಳು ಪದೇ ಪದೇ ಬದಲಾಗ್ತಾ ಇರುತ್ತೆ. ಹೀಗಾಗಿ
ಮುನ್ನೆಚ್ಚರಿಕೆಯಿಂದ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಮಾತುಕತೆಯನ್ನು ನಡೆಸ್ಕೊಂಡಿವೆ. ಇನ್ನು ಫ್ಯೂಚರ್ ಕೋಆಪರೇಷನ್ ನೋಡೋದಾದ್ರೆ, ಇಂಡಿಯಾ ಅಂಡ್ ಫ್ರಾನ್ಸ್ ಏಮ್ ಟು ವರ್ಕ್ ಕ್ಲೋಸ್ಲಿ ಆನ್ ಗ್ಲೋಬಲ್ ಚಾಲೆಂಜಸ್, ಫೋಕಸಿಂಗ್ ಆನ್ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ವಿತೌಟ್ ರಿಲೈಯಿಂಗ್ ಟೂ ಮಚ್ ಆನ್ ಎನಿ ಒನ್ ಗ್ಲೋಬಲ್ ಪವರ್. ಯಾವುದೇ ಒಂದು ದೇಶ, ಒಂದು ಶಕ್ತಿ ಜಗತ್ತನ್ನು ನಡೆಸಲಿಕ್ಕೆ ಬಿಡಬಾರದು. ಹಾಗಾಗಿ ಆ ಒಂದು ಶಕ್ತಿಯ ಮೇಲೆ ನಾವು ಅವಲಂಬನೆಯನ್ನ ಹೊಂದಬಾರದು. ಆ ನಿಟ್ಟಿನಲ್ಲಿ ನಾವು ಒಟ್ಟಾಗಿ, ಭಾರತ ಹಾಗೂ ಫ್ರಾನ್ಸ್ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಇಬ್ರು ಮಾತಾಡ್ಕೊಂಡಿದ್ದಾರೆ. ಇದಾದ ನಂತರ ಮುಂದಿನ ಕೆಳಗಡೆ ಹೋದ್ರೆ, ರಷ್ಯಾ ಇಲ್ಲೊಂದಿದೆ, ಈ ಕಡೆ ಇದೆ ಸೈಡ್ಗೆ. ಟ್ರಂಪ್ಸ್ ಓವರ್ಸ್ ಪುಟಿನ್ಸ್ ಹ್ಯಾವ್ ಸ್ಪರ್ಡ್ ಫಾರ್ ಬೋತ್ ಹೋಪ್ಸ್ ಅಂಡ್ ಫಿಯರ್ಸ್. ಇದೇನು ಹೇಳುತ್ತೆ ಅಂತಂದ್ರೆ, ನಿನ್ನೆ ನೋಡಿದ್ವಿ, ಟ್ರಂಪ್ ಅವರು ಪುಟಿನ್ ಅವರಿಗೆ ಕಾಲ್ ಮಾಡಿ ಕೆಲವು ಮಾತುಕತೆ ನಡೆಸಿದ್ದಾರೆ. ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋದ್ರ ಬಗ್ಗೆ ಎರಡೂ ದೇಶದ ನಾಯಕರು ಮಾತನಾಡ್ಕೊಂಡಿದ್ದಾರೆ. ಟ್ರಂಪ್ ಪುಟಿನ್ ಟಾಕ್ಸ್ ಆನ್ ಯುಕ್ರೇನ್ ವಾರ್. ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ spoke with Russian President Vladimir Putin about ending the Ukraine war, raising both hopes for peace and concerns about Russia's advantage. ಅಮೆರಿಕದ ಅಧ್ಯಕ್ಷರಾದ ಈಗಿನ ಅಧ್ಯಕ್ಷ ಇವರು ಡೊನಾಲ್ಡ್ ಟ್ರಂಪ್ ಮತ್ತೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಏನಾಗಿದೆ, ಇಲ್ಲಿ ಉಕ್ರೇನ್ ಯುದ್ಧವನ್ನು ಮುಗಿಸೋದ್ರ ಕುರಿತು ಮಾತುಕತೆ ನಡೆಸಿದ್ದಾರೆ. ಇದರಿಂದ ಶಾಂತಿಯ ಭರವಸೆ ಮೂಡೋದ್ರ ಜೊತೆಗೆ ರಷ್ಯಾಗೆ ಹೆಚ್ಚು ಲಾಭ ಆಗುವ ಸಾಧ್ಯತೆ ಇದೆ ಎಂಬ ಚಿಂತೆನೂ ವ್ಯಕ್ತ ಆಗ್ತಾ ಇದೆ. ಅಂತಂದ್ರೆ ಈಗ ಶಾಂತಿ ಹೇಗೋ ಸ್ಥಾಪನೆ ಆಗುತ್ತೆ, ಆದ್ರೆ ಹೆಚ್ಚು ರಷ್ಯಾಕ್ಕೆ ಇದರಿಂದ ಹೆಚ್ಚು ಲಾಭ ಆಗಬಹುದು ಅನ್ನುವಂತ ಯುರೋಪಿಯನ್ ಕಂಟ್ರೀಸ್ಗಳು ಮಾತಾಡ್ಕೊಳ್ತಾ ಇವೆ. ಇದ್ರ ಬಗ್ಗೆ ಇನ್ನೊಂದು ಆರ್ಟಿಕಲ್ ಇದೆ, ಡೀಟೇಲ್ ಆಗಿ ಹೇಳ್ತೇನೆ ಆಮೇಲೆ. ಪಾಸಿಬಲ್ ಸೀಸ್ ಫೈರ್ ನೆಗೋಸಿಯೇಷನ್. ಟ್ರಂಪ್ ಮೆನ್ಷನ್ ಪ್ಲಾನ್ಸ್ ಟು ವರ್ಕ್ ಕ್ಲೋಸ್ಲಿ ವಿತ್ ರಷ್ಯಾ ಅಂಡ್ ಇವನ್ ಮೀಟ್ ಇನ್ ಸೌದಿ ಅರೇಬಿಯಾ. ಟ್ರಂಪ್ ಅವರು ನೇರವಾಗಿ ರಷ್ಯಾದೊಂದಿಗೆ ಮಾತುಕತೆ ನಡೆಸಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ. ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಟ್ರಂಪ್ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯಾಗುವ ಸಾಧ್ಯತೆ ಇದೆ. ಮೇಕಿಂಗ್ ಮೇಜರ್ ಶಿಫ್ಟ್ ಫ್ರಮ್ ದಿ ಪಾಸ್ಟ್ ಯುಎಸ್ ಪಾಲಿಸೀಸ್ ಆಫ್ ಐಸೋಲೇಟಿಂಗ್ ಮಾಸ್ಕೋ. ಮೊದಲೇ ಏನಾಗ್ತಾ ಇತ್ತು ಅಂತಂದ್ರೆ, ಅಮೆರಿಕ ಮಾಸ್ಕೋ ಅಂತಂದ್ರೆ ರಷ್ಯಾವನ್ನ ಪ್ರತ್ಯೇಕವಾಗಿ ಇಡ್ಲಿಕ್ಕೆ ನೋಡ್ತಾ ಇತ್ತು. ಆಗ ಈಗ ಆ ಒಂದು ನೀತಿಯಲ್ಲಿ, ರಾಜತಾಂತ್ರಿಕತೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ರಷ್ಯಾವನ್ನ ಮನವೊಲಿಸಲಿಕ್ಕೆ ಅಮೆರಿಕ ನೋಡ್ತಾ ಇದೆ. ಆದ್ರೆ ಇದರಿಂದ ಏನಾಗಬಹುದು, ಯುಕ್ರೇನ್ ಮೇ ಫೇಸ್ ಟಫ್ ಚಾಯ್ಸಸ್. ಯುಎಸ್ ಸೀಮ್ಸ್ ಅನ್ವಿಲಿಂಗ್ ಟು ಸೆಂಡ್ ಟ್ರೂಪ್ಸ್ or support Ukraine joining NATO, which could force Ukraine President Zelensky to accept unfavorable terms. ಅಂತಂದ್ರೆ ಈಗ ಟ್ರಂಪ್ ಅವರು ಮತ್ತೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರು ಇಬ್ರು ಮಾತಾಡ್ಕೊಂಡ್ಬಿಟ್ರೆ, ಈಗ ಇಲ್ಲಿರ್ತಾರಲ್ವಾ ಯುಕ್ರೇನ್ಗೆ ಸಂಬಂಧಪಟ್ಟ ಯುದ್ಧ ಆಗ್ತಾ ಇರೋದು. ಆ ಯುಕ್ರೇನ್ಗೆ ಮೊದಲು ನಾಟೋ ಬೇರೆ ಬೇರೆ ಸೈನ್ಯದ ಬೆಂಬಲವನ್ನು ಕೊಡೋದಾಗಿರ್ಬಹುದು, ಆ ಒಂದು ನೇಟೋ ಸೇರ್ಲಿಕ್ಕೆ ಯುಕ್ರೇನ್ಗೆ ಬೆಂಬಲ ನೀಡೋದಾಗಿರ್ಬಹುದು. ಈಗ ಆ ಒಂದು ಬೆಂಬಲವನ್ನ ಹಿಂದೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಯುಕ್ರೇನ್ ಅಧ್ಯಕ್ಷ ಇದಾರಲ್ವಾ ಜೆಲೆನ್ಸ್ಕಿ ಅವರು, ಅವರಿಗೆ ಈಗ ಅನನುಕೂಲವಾದ ಅಂತಂದ್ರೆ ಅವರ ಮಾತನ್ನ ಕೇಳದೆ ಈಗ ಇವರಿಬ್ರು ಒಪ್ಪಂದ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಪುಟಿನ್ ಹಾಗೂ ಟ್ರಂಪ್. ಹಾಗಾಗಿ ಅವರಿಗೆ ಬೇಡದಾದಂತಹ ಎಷ್ಟು ಘಟನೆಗಳು ನಡೀಬಹುದು, ಮತ್ತೆ ಅನಿವಾರ್ಯವಾಗಿ ಕೆಲವು ಒಪ್ಪಂದಗಳಿಗೆ ಅವರು ಸಹಿ ಹಾಕಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಶಿಫ್ಟ್ ಫ್ರಮ್ ದಿ ಬೈಡನ್ಸ್ ಅಪ್ರೋಚ್. ಬೈಡನ್ಸ್ ಇದಾರಲ್ವಾ, ಹಿಂದಿನ ಮೊದಲು ಬೈಡನ್ ಇದ್ರು. ಅನ್ಲೈಕ್ ಫಾರ್ಮರ್ ಪ್ರೆಸಿಡೆಂಟ್ ಜೋ ಬೈಡನ್ ಹೂ ಸ್ಟ್ರಾಂಗ್ಲಿ ಅಪೋಸ್ಡ್ ಪುಟಿನ್, ಟ್ರಂಪ್ ಹ್ಯಾಸ್ ಟೇಕನ್ ಅ ಮೋರ್ ಡಿಪ್ಲೊಮ್ಯಾಟಿಕ್ ಸ್ಟ್ಯಾನ್ಸ್ ಕ್ಲೇಮಿಂಗ್ ಹಿ ಕ್ಯಾನ್ ಎಂಡ್ ದಿ ವಾರ್ ಕ್ವಿಕ್ಲಿ. ಬೈಡನ್ ಅವರಿಗಿಂತ ಟ್ರಂಪ್ ಅವರು ಬಹಳ ವಿಭಿನ್ನವಾಗಿ ಇದನ್ನು ಎದುರಿಸ್ತಾ ಇದ್ದಾರೆ. ಅವರು ಬಹಳ ಕಠಿಣವಾಗಿ ರಷ್ಯಾವನ್ನು ವಿರೋಧಿಸ್ತಾ ಇದ್ರು. ಟ್ರಂಪ್ ಅವರು ಶಾಂತಿಯತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ, ರಾಜತಾಂತ್ರಿಕವಾಗಿ ಇದನ್ನ ಬೇಗ ಮುಗಿಸಬೇಕು ಯುದ್ಧವನ್ನ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಇಂಪ್ಯಾಕ್ಟ್ ಆನ್ ಯುರೋಪ್. ಯುಎಸ್ ಸ್ಟ್ಯಾನ್ಸ್ ಮೇ ವೀಕನ್ ನ್ಯಾಟೋಸ್ ಲಾಂಗ್ ಟರ್ಮ್ ಸಪೋರ್ಟ್ ಫಾರ್ ಯುಕ್ರೇನ್. ನ್ಯಾಟೋ ಮೊದಲಿಂದ ಯುಕ್ರೇನ್ಗೆ ಬೆಂಬಲ ನೀಡ್ತಾ ಬಂದಿತ್ತು, ಆದ್ರೆ ಯುಕ್ರೇನ್ ತಲೆಗೆ ಹಾಕೊಳ್ಳದೆ ನೇರವಾಗಿ ರಷ್ಯಾ ಜೊತೆ ಮಾತುಕತೆ ನಡೆಸೋದ್ರಿಂದ ಈ ಒಂದು ದೀರ್ಘಕಾಲಿಕವಾದ ಬೆಂಬಲ ಇದೆಯಲ್ವಾ, ಇದು ದುರ್ಬಲಗೊಳ್ತಾ ಹೋಗಬಹುದು. ಇದರಿಂದ ರಷ್ಯಾವನ್ನ ಎದುರಿಸುವ ಜವಾಬ್ದಾರಿ ಯುರೋಪ್ನದ್ದಾಗುತ್ತೆ. ಅಮೆರಿಕ ಯಾಕಂದ್ರೆ ಬೇರೆ ಬೇರೆ ಅದರ ಪ್ರಯಾರಿಟಿ ಇದೆಯಲ್ವಾ, ಮುಖ್ಯವಾಗಿ ಚೀನಾ ಜೊತೆ ಇರುವಂತ ಕೆಲವು ಸಂಬಂಧಗಳ ಜೊತೆ ಚೀನಾವನ್ನ ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಟ್ರಂಪ್ ಅವರು ಹೆಚ್ಚು ಗಮನ ನೀಡಲಿಕ್ಕೆ ಹೋಗ್ತಾರೆ. ಈಗ ಯುಎಸ್ ಫೋಕಸ್ ಆನ್ ಅದರ್ ಪ್ರಯಾರಿಟೀಸ್. ಯಾಕೆ ಹಾಗಾದ್ರೆ ಈಗ ಟ್ರಂಪ್ ಅವರು ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇದೇನು ಶಾಂತಿ ಸ್ಥಾಪನೆಗೋಸ್ಕರ ಮಾಡ್ತಾ ಇರೋದಲ್ಲ, ಸುಮ್ನೆ ಈ ಯುಕ್ರೇನ್ಗೆ ನಾವು ಹಣ ಕೊಡ್ತಾ ಇದ್ದೇವೆ, ಯುದ್ಧ ಮುಂದುವರಿತಾನೆ ಇರುತ್ತೆ, ಅಮೆರಿಕಕ್ಕೆ ಲಾಸ್ ಆಗ್ತಾನೆ ಇರುತ್ತೆ. ಟ್ರಂಪ್ ಅವರ ಸ್ಲೋಗನ್ ಏನು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ. ಅಂತಂದ್ರೆ ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲಾ ವಿಷಯದಲ್ಲೂ ಅಮೆರಿಕವನ್ನ ಮತ್ತೆ ನಾನು ಸೂಪರ್ ಪವರ್ ಮಾಡ್ತೇನೆ ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಹಾಗಾಗಿ ಸುಮ್ಮನೆ ಎಲ್ಲೆಲ್ಲೋ ಹಣ ಖರ್ಚಾಗಬಾರದು, ಅದನ್ನ ಬೇರೆ ಕಡೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅವರ ಒಂದು ಯೋಜನೆ. ಸುಮ್ಮನೆ ಯುಕ್ರೇನ್ ಮೇಲೆ ನಾವು ಹಣ ಹೂಡ್ತಾನೆ ಇದ್ರೆ ಯುಕ್ರೇನ್ ಮುಂದುವರಿಸ್ತಾನೆ ಹೋಗುತ್ತೆ ಯುದ್ಧವನ್ನ. ಈ ಘಟನೆ ಯಾವತ್ತೂ ಮುಗಿಯೋದಿಲ್ಲ. ಹಾಗಾಗಿ ಈಗ ಸಪೋರ್ಟ್ ಮಾಡೋದೇ ಬೇಡ, ಯುದ್ಧ ಮುಗಿಸ್ಬಿಡೋಣ ಬೇಗ. ರಷ್ಯಾಕ್ಕೆ ಸ್ವಲ್ಪ ಮಟ್ಟದಲ್ಲಿ ಈಗ ಹೇಗೋ ರಷ್ಯಾವನ್ನ ಒಲಿಸ್ಕೊಂಡ್ಬಿಟ್ರೆ ಮುಂದೆ ದೊಡ್ಡ ಮೊತ್ತದ ಹಣ ನೀಡೋದು ಕಡಿಮೆ ಆಗಬಹುದು ಅನ್ನೋದು ಅವರ ಯೋಜನೆ ಅಂತ ಹಲವಾರು ಫಾರಿನ್ ನ್ಯಾಷನಲ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಫಾರಿನ್ ಅಫೇರ್ಸ್ ಎಕ್ಸ್ಪರ್ಟ್ಗಳು.
ಇನ್ನು ಇದಾದ್ಮೇಲೆ ಪ್ರಾಬ್ಲಮ್ಯಾಟಿಕ್ ಗ್ಲೋಬಲೈಸೇಷನ್ ಆಫ್ ಮೆಡಿಕಲ್ ಎಜುಕೇಶನ್, ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಶಾರ್ಟೇಜ್ ಆಫ್ ಡಾಕ್ಟರ್ಸ್, ಲಿಮಿಟೆಡ್ ಸೀಟ್ಸ್. ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ನೀಡ್ ಮೋರ್ ಡಾಕ್ಟರ್ಸ್ ಬಟ್ ಮೆಡಿಕಲ್ ಕಾಲೇಜಸ್ ಹ್ಯಾವ್ ಲಿಮಿಟೆಡ್ ಸೀಟ್ಸ್. ದಿಸ್ ಫೋರ್ಸಸ್ ಸ್ಟೂಡೆಂಟ್ಸ್ ಟು ಲುಕ್ ಫಾರ್ ಆಪ್ಷನ್ಸ್ ಅಬ್ರಾಡ್. ಅಂತಂದ್ರೆ ಭಾರತ ಸೇರಿದಂತೆ ಹಲವಾರು ದೇಶಗಳಿಗೆ ಹೆಚ್ಚು ವೈದ್ಯರ ಅವಶ್ಯಕತೆ ಇದೆ, ಆದರೆ ಇರುವಂತಹ ಮೆಡಿಕಲ್ ಕಾಲೇಜಿನಲ್ಲಿ ಸೀಟುಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ ಓದ್ಲಿಕ್ಕೆ. Around 20,000 Indian students go to countries like Russia, Ukraine, China and Nepal for medical studies because of fewer seats and high fees in India. ಒಂದು ಕಡಿಮೆ ಸೀಟ್ ಇದೆ, ಇನ್ನೊಂದು ಅದಕ್ಕೆ ಇರುವಂತಹ ಫೀಸ್ ಶುಲ್ಕ ಹೆಚ್ಚಿದೆ. ಹಾಗಾಗಿ ಎಷ್ಟೋ ಭಾರತೀಯ ವಿದ್ಯಾರ್ಥಿಗಳು, ಸುಮಾರು 20,000 ವಿದ್ಯಾರ್ಥಿಗಳು ರಷ್ಯಾ, ಯುಕ್ರೇನ್, ಚೀನಾ, ನೇಪಾಳಕ್ಕೆ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಆ ಶಿಕ್ಷಣ ಭಾರತದಲ್ಲಿ ಮೊದಲನೇದು ಫೀಸು, ಎರಡನೇದು ಸೀಟು, ಇದೆರಡು ಸಮಸ್ಯೆಗಳು. ಚಾಲೆಂಜಸ್ ಫಾರ್ ಫಾರಿನ್ ಗ್ರಾಜುಯೇಟ್ಸ್. ಒಂದು ವೇಳೆ ಇಂಡಿಯನ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಮೆಡಿಸಿನ್ ಅಬ್ರಾಡ್ ಮಸ್ಟ್ ಪಾಸ್ ಟಫ್ ಲೈಸೆನ್ಸಿಂಗ್ ಎಕ್ಸಾಮ್ಸ್ ಅಂಡ್ ಇಂಟರ್ನ್ಶಿಪ್ಸ್ ಟು ಪ್ರಾಕ್ಟೀಸ್ ಇನ್ ಇಂಡಿಯಾ. ಒಂದು ವೇಳೆ ಅವರು ಬೇರೆ ದೇಶದಲ್ಲಿ ಮೆಡಿಕಲ್ ಶಿಕ್ಷಣವನ್ನ ಪಡ್ಕೊಂಡು ಬರ್ತಾರೆ, ಆದರೆ ಬಂದ ಮೇಲೆ ಅಷ್ಟು ಈಸಿಯಾಗಿ ಭಾರತದಲ್ಲಿ ಅವರಿಗೆ ಲೈಸೆನ್ಸ್ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಅವರು ಕಠಿಣವಾದ ಲೈಸೆನ್ಸ್ ಪರೀಕ್ಷೆಗಳನ್ನ ಮತ್ತೆ ಇಂಟರ್ನ್ಶಿಪ್ ಅನ್ನ ಪೂರೈಸಬೇಕಾಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆ ವೈದ್ಯರಾಗೋದು ಭಾರತದಲ್ಲಿ ಕೆಲವೊಂದ್ಸಾರಿ ಟಫ್ ಆಗಿಬಿಡುತ್ತೆ ಬೇರೆ ದೇಶದಿಂದ ಓದ್ಕೊಂಡ್ ಬಂದ್ಬಿಟ್ರೆ. ಇನ್ನು ಗ್ಲೋಬಲ್ ಟ್ರೆಂಡ್ ಭಾರತದಲ್ಲಿ ಮಾತ್ರ ಅಲ್ಲ, ನಾಟ್ ಜಸ್ಟ್ ಇನ್ ಇಂಡಿಯಾ, ಬಟ್ ಸ್ಟೂಡೆಂಟ್ಸ್ ಫ್ರಮ್ ಯುರೋಪ್ ಅಂಡ್ US ಆಲ್ಸೋ ಸ್ಟಡಿ ಮೆಡಿಸಿನ್ ಇನ್ ಅದರ್ ಕಂಟ್ರೀಸ್ ಡ್ಯೂ ಟು ಲಿಮಿಟೆಡ್ ಆಕ್ಸೆಸ್ ಎಟ್ ಹೋಮ್. ಅಂದ್ರೆ ಭಾರತದಲ್ಲಿ ಮಾತ್ರ ಅಲ್ಲ, ಯುರೋಪ್ ಮತ್ತೆ ಅಮೆರಿಕಾದ ವಿದ್ಯಾರ್ಥಿಗಳಿಗೂ ಸಹ ಅವರ ದೇಶದಲ್ಲಿ ಈ ಒಂದು ಮೆಡಿಕಲ್ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಎಲ್ಲಾ ಕಡೆನೂ ಬೇರೆ ದೇಶಕ್ಕೆ ಓದ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಗೌರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್. ಇಂಡಿಯನ್ ಗೌರ್ಮೆಂಟ್ ಇಸ್ ಇನ್ಕ್ರೀಸಿಂಗ್ ಮೆಡಿಕಲ್ ಸೀಟ್ಸ್, planning to add 75,000 more in 5 years to reduce the need for students to go abroad. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 75,000 ಹೊಸ ಮೆಡಿಕಲ್ ಸೀಟುಗಳನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಯೋಜನೆ ಮಾಡ್ತಾ ಇದೆ. ಇದರಿಂದ ನಮ್ಮ ದೇಶದ ವಿದ್ಯಾರ್ಥಿಗಳು ಮೆಡಿಕಲ್ ಎಜುಕೇಶನ್ಗೋಸ್ಕರ ಬೇರೆ ದೇಶಕ್ಕೆ ಹೋಗುವ ಪ್ರಮಾಣ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಚೈನಾಸ್ ಡ್ಯಾಮ್ ಪ್ರಾಜೆಕ್ಟ್ ಓಪನ್ಸ್ ದಿ ಫ್ಲಡ್ ಗೇಟ್ಸ್ ಆಫ್ ಕನ್ಸರ್ನ್. ಚೀನಾದಲ್ಲಿ ಒಂದು ಡ್ಯಾಮ್ ಪ್ರಾಜೆಕ್ಟ್ ನಡೀತಾ ಇದೆ. ಚೀನಾ ಇಸ್ ಬಿಲ್ಡಿಂಗ್ ಅ ಹ್ಯೂಜ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಆನ್ ದಿ ಯಾರ್ಲುಂಗ್ ಝ್ಯಾಂಗ್ಬೋ, ಅಂದ್ರೆ ಬ್ರಹ್ಮಪುತ್ರ ರಿವರ್ಗೆ ಅಲ್ಲಿ ಯಾರ್ಲುಂಗ್ ಝ್ಯಾಂಗ್ಬೋ ಅಂತ ಕರೀತಾರೆ. ರಿವನ್ ಟಿಬೆಟ್ ನಲ್ಲಿ ಇದೆ ಆ ಯಾರ್ಲುಂಗ್ ಝಾಂಬೋ, ಅಲ್ಲಿ ಅದಕ್ಕೆ ಬ್ರಹ್ಮಪುತ್ರಕ್ಕೆ ಯಾರ್ಲುಂಗ್ ಝಾಂಬೋ ಅಂತ ಕರೀತಾರೆ. ವಿಚ್ ಕುಡ್ ಅಫೆಕ್ಟ್ ವಾಟರ್ ಫ್ಲೋ ಟು ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಚೀನಾ ಟಿಬೆಟ್ನ ಯಾರ್ಲುಂಗ್ ಝಾಂಗ್ಬೋದಲ್ಲಿ ಒಂದು ದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ. ಇದರಿಂದ ಭಾರತ ಹಾಗೂ ಬಾಂಗ್ಲಾದೇಶದ ನೀರಿನ ಹರಿವಿನ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ನೋ ಸ್ಟ್ರಾಂಗ್ ವಾಟರ್ ಅಗ್ರಿಮೆಂಟ್. ಇಂಡಿಯಾ ಅಂಡ್ ಚೈನಾ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಅಗ್ರಿಮೆಂಟ್ ಆನ್ ಶೇರಿಂಗ್ ರಿವರ್ ವಾಟರ್. ಹೇಗೆ ನದಿಯ ನೀರುಗಳನ್ನು ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಯಾವುದೇ ಖಚಿತವಾದ ಒಪ್ಪಂದವನ್ನ, ಸರಿಯಾದ ಸ್ಪಷ್ಟವಾದ ಒಪ್ಪಂದವನ್ನ ಎರಡು ದೇಶಗಳು ಇಟ್ಕೊಳ್ಳಿಲ್ಲ. ಅಂಡ್ ದ ಪಾಸ್ಟ್ ಡೇಟಾ ಶೇರಿಂಗ್ ಡೀಲ್ಸ್ ಹ್ಯಾವ್ ಎಕ್ಸ್ಪೈರ್ಡ್. ಮೊದಲೊಂದು ಡೇಟಾ ಶೇರಿಂಗ್ ಬಗ್ಗೆ ಅಂತಂದ್ರೆ ಮಾಹಿತಿಯನ್ನ ಅಥವಾ ಅಣೆಕಟ್ಟಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿವರಗಳನ್ನ ಶೇರ್ ಮಾಡ್ಕೊಳ್ಳುವಂತಹ ಆ ಡೇಟಾ ಮಾಹಿತಿ ಹಳೇದಾಗ್ಬಿಟ್ಟಿದೆ. ಟಾಕ್ಸ್ ಆರ್ ನೀಡೆಡ್ ಟು ಪ್ರಿವೆಂಟ್ ಫ್ಯೂಚರ್ ಇಶ್ಯೂಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯದ ಸಮಸ್ಯೆಗಳನ್ನು ತಪ್ಪಿಸಲಿಕ್ಕೆ ಹೊಸ ಚರ್ಚೆಗಳ ಅಗತ್ಯ ಇದೆ. ಇವಿಷ್ಟೇ ಅಲ್ಲ, ಎನ್ವೈರ್ಮೆಂಟಲ್ ರಿಸ್ಕ್ ಸಹ ಇದೆ. ಡ್ಯಾಮ್ ಇಸ್ ಅನ್ ಅರ್ಥಕ್ವೇಕ್ ಪ್ರೋನ್ ಏರಿಯಾ, ಅಂತಂದ್ರೆ ಭೂಕಂಪದ ತೀವ್ರತೆಯ ಪ್ರದೇಶದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ. ವಿಚ್ ಕುಡ್ ಕಾಸ್ ಡಿಸಾಸ್ಟರ್ಸ್. ಇಟ್ ಮೇ ಆಲ್ಸೋ ಹಾರ್ಮ್ ದಿ ರಿವರ್ಸ್ ಎಕೋಸಿಸ್ಟಮ್, ಇನ್ಕ್ರೀಸ್ ಇರೋಷನ್ ಅಂಡ್ ಅಫೆಕ್ಟ್ ಬಯೋಡೈವರ್ಸಿಟಿ. ಇವಾಗ ಇದರಿಂದ ಬೇರೆ ಬೇರೆ ಪ್ರಕೃತಿ ವಿಕೋಪ ಉಂಟಾಗಬಹುದು, ಭೂಕಂಪ ಆಗಬಹುದು, ನದಿಯ ಒಂದು ಎಕೋಸಿಸ್ಟಮ್ ಇರುತ್ತಲ್ಲ, ಪರಿಸರ ವ್ಯವಸ್ಥೆಗೆ ಹಾನಿ ಆಗುತ್ತೆ, ಮಣ್ಣಿನ ಸವಕಳಿ ಹೆಚ್ಚಬಹುದು ಇದರಿಂದ. ಮತ್ತೆ ಆ ಒಂದು ಜೀವ ವೈವಿಧ್ಯತೆ, ಆ ಪ್ರದೇಶದ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡಬಹುದು. ಅದೇ ರೀತಿ ಇಂಪ್ಯಾಕ್ಟ್ ಆನ್ ಸೌತ್ ಏಷ್ಯಾ. ಬಿಸೈಡ್ಸ್ ಇಂಡಿಯಾ, countries like Bangladesh, Nepal, Bhutan and Pakistan could also be affected, but there is no strong regional group to negotiate with China. ಬರೀ ಭಾರತ ಮಾತ್ರ ಅಲ್ಲ, ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಪಾಕಿಸ್ತಾನ ಎಲ್ಲಾ ದೇಶಗಳ ಮೇಲೂ ಈ ಅಣೆಕಟ್ಟಿನಿಂದ ಕೆಲವೊಂದು ಪರಿಣಾಮಗಳು ಉಂಟಾಗುತ್ತೆ. ಆದ್ರೆ ಚೀನಾದ ಜೊತೆ ಒಗ್ಗಟ್ಟಾಗಿ ಈ ದೇಶಗಳು ಮುಂದಾಗಿ ಹೋಗ್ತಾ ಇಲ್ಲ. ಈ ದೇಶಗಳು ಒಟ್ಟಾಗಿ ಮಾತುಕತೆ ನಡೆಸಲಿಕ್ಕೆ ಪ್ರಾದೇಶಿಕವಾದ ಒಗ್ಗಟ್ಟಿನ ಕೊರತೆ ಇದೆ. ಪಾಲಿಟಿಕ್ಸ್ ಅಂಡ್ ವಾಟರ್ಸ್ ಆರ್ ಲಿಂಕ್ಡ್. ಇಂಡಿಯಾ ಅಂಡ್ ಚೈನಾ political relations influence water sharing talks. Recent discussions may help renew agreements and improve trust. ಅಂದ್ರೆ ಭಾರತದ ಮತ್ತೆ ಚೈನಾದ ಸಂಬಂಧ ಇದೆಯಲ್ವಾ, ಇದು ರಾಜಕೀಯ ಸಂಬಂಧ ಮತ್ತೆ ಈ ನೀರಿನ ಜಲ ವಿವಾದಕ್ಕೆ ಸಂಬಂಧಪಟ್ಟಂತ ಎರಡು ಚರ್ಚೆಗಳು ಪರಸ್ಪರ ಒಂದೇ ಒಗ್ಗಟ್ಟಾಗಿರುತ್ತೆ, ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಪಟ್ಕೊಂಡಿರುತ್ತೆ. ಹೀಗಾಗಿ ಇತ್ತೀಚೆಗೆ ನಾವು ಚೈನಾದ ಜೊತೆ ಮಾತುಕತೆ ನಡೆಸ್ತಾ ಇದ್ದೇವೆ. ಹಾಗಾಗಿ ಈ ಹೊಸ ಒಪ್ಪಂದಗಳಿಗೆ ಇದರಿಂದ ದಾರಿ ಆಗಬಹುದು.
ಪರಸ್ಪರ ನಂಬಿಕೆ ಹೆಚ್ಚಾಗ್ಬೋದು ಅನ್ನುವಂತಹ ಒಂದು ಮಾಹಿತಿ ಇದೆ. ಇದಾದ್ಮೇಲೆ ಈ ಕಡೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಅ Y2K ಮೂವ್ಮೆಂಟ್ ಫಾರ್ ಇಂಡಿಯಾ, ಮೇಟಿ ಸೆಕ್ರೆಟರಿ. ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, IT, ಮೇಟಿ ಅಂತ ಒಂದು ಬರುತ್ತಲ್ವಾ, ಅಂತಂದ್ರೆ ಅವರ ಒಂದು ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದರ ಸೆಕ್ರೆಟರಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, AI ಎಲ್ಲ ಕಡೆ ತನ್ನ ಹಾವಳಿಯನ್ನು ಎಬ್ಬಿಸ್ತಾ ಇದೆ, ಎಲ್ಲ ಕಡೆ AI ಬಗ್ಗೆ ಮಾತುಕತೆ ಆಗ್ತಾ ಇದೆ. ಭಾರತ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ Y2K ಮೂವ್ಮೆಂಟ್. ಏನಿದು Y2K ಮೂವ್ಮೆಂಟ್ ಅಂತಂದ್ರೆ, ಕಂಪ್ಯೂಟರ್ ನಲ್ಲಿ ಮತ್ತೆ ಮೊಬೈಲ್ ನಲ್ಲಿ ನೀವು ನೋಡಿರಬಹುದು, ಈಗ ಡೇಟ್ ಅನ್ನ ತೋರಿಸಬೇಕಾದ್ರೆ ಮೊದಲೇ ಹೇಗಿರ್ತಿತ್ತು ಅಂತಂದ್ರೆ, ಇವತ್ತಿನ ಡೇಟ್ 14/02 ಅಂತಂದ್ರೆ ಫೆಬ್ರವರಿ 2025 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. 2000 ಇಸ್ವಿ ಇದೆಯಲ್ವಾ, 2000 ಇಸ್ವಿ ಬರೋಕ್ಕಿಂತ ಮೊದಲು ಇದನ್ನ ಜಸ್ಟ್ 14/02/25 ಅಂತಂದ್ರೆ ಆ ವರ್ಷದ 25 ಅಂತಂದ್ರೆ 2025, ಅಥವಾ ಆಗಿನ ಕಾಲದಲ್ಲಿ 19ನೇ ಶತಮಾನ ತೆಕೊಂಡ್ರೆ ಅಥವಾ 20ನೇ ಶತಮಾನ ತೆಕೊಂಡ್ರೆ 1925 ಅಂತ ಈ ರೀತಿ ಇರ್ತಾ ಇತ್ತು. ಆದ್ರೆ ಒಂದು ಸಮಸ್ಯೆ ಬರುತ್ತೆ ಆಮೇಲೆ, 2000 ಇಸ್ವಿಕ್ಕಿಂತ ಸ್ವಲ್ಪ ಮೊದಲು ಏನಾಗುತ್ತೆ ಅಂತಂದ್ರೆ, ಈ ಕಂಪ್ಯೂಟರ್ ಸಿಸ್ಟಮ್ಗಳಲ್ಲಿ 00 ಅನ್ನುವಂತ ಡೇಟಾ ಹೋಗ್ಬಿಡುತ್ತೆ. ಅಂತಂದ್ರೆ ಈಗ ಯಾವುದೇ ಬೇರೆ, ಈಗ 2000 ಇಸ್ವಿಕ್ಕಿಂತ ಹಿಂದೆ ಯಾವ್ದು ಬಂದಿತ್ತು, 1999, 1999 ಬಂತು. 99 ಅನ್ನೋದನ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡಿರಲಿಲ್ಲ ಕಂಪ್ಯೂಟರ್ ಯಾವುದು ಕೋಡಿಂಗ್ ನಲ್ಲಿ. ಕೆಲವೊಂದು ಕಂಪ್ಯೂಟರ್ಗಳು ಇದನ್ನ 1899 ಅಂತ ಕನ್ಸಿಡರ್ ಮಾಡ್ತಾ ಇದ್ವು, ಕೆಲವೊಂದು ಇದನ್ನ 1799 ಅಂತ ಕನ್ಸಿಡರ್ ಮಾಡ್ತಾ ಇದ್ವು, ಮತ್ತೆ ಕೆಲವೊಂದು 1999 ಅಂತ ಕನ್ಸಿಡರ್ ಮಾಡ್ತಾ ಇದ್ವು. ಆದ್ರೆ ನೆಕ್ಸ್ಟ್ ಇಯರ್ ಬರ್ಬೇಕಾದ್ರೆ 00 ಅಂತ ಆಗ್ಬಿಡ್ತಾ ಇತ್ತು. ಲಾಸ್ಟ್ 2 ಡಿಜಿಟ್ ಮಾತ್ರ ತಗೊಳ್ತಾ ಇರ್ತಿತ್ತಲ್ವಾ, ಹಾಗಾಗಿ ಈ ಒಂದು ಸಮಸ್ಯೆ ಎದುರಾಗ್ತಾ ಇತ್ತು ಕಂಪ್ಯೂಟರ್ಗಳಿಗೆ. ಈ 2000 ಇಸ್ವಿಯ ಬಗ್ಗೆ ಕೆಲವೊಂದು ಕೋಡಿಂಗ್ ನಲ್ಲಿ ಎರರ್ ಇತ್ತು. ಆಗ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಭಾರತದ ಕಂಪನಿಗಳು, ಮುಖ್ಯವಾಗಿ ಇನ್ಫೋಸಿಸ್, TCS, ವಿಪ್ರೋ, ಈ ಕಂಪನಿಗಳಿದೆಯಲ್ವಾ, ಈ ಕಂಪನಿಗಳು ಮುಖ್ಯವಾಗಿ ಇದನ್ನ ಸರಿಪಡಿಸಲಿಕ್ಕೆ ತಮ್ಮ ಸರ್ವಿಸ್ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಲಿಕ್ಕೆ ಶುರು ಮಾಡಿದ್ವು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಕಂಪನಿಗಳಿಗೆ ಆವಾಗ ಹೆಚ್ಚು ವ್ಯಾಲ್ಯೂ ಬಂತು. ಅಂದ್ರೆ Y2K ಸೊಲ್ಯೂಷನ್ ದೊಡ್ಡದಾದಂತಹ ಒಂದು ಏನೋ ದೊಡ್ಡ ಇನ್ವೆನ್ಷನ್ ಅಲ್ಲ ಇದು, ಇದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯೋದು. ಆದ್ರೆ ಸಿಂಪಲ್ ಆಗಿದೆ ಸೊಲ್ಯೂಷನ್. ಕೋಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಏನ್ ಮಾಡಬೇಕು, ಚೇಂಜಸ್ ಮಾಡ್ತಾ ಹೋಗ್ಬೇಕು. ಅಂತಂದ್ರೆ ಎಲ್ಲೆಲ್ಲಿ 99 ಇದೆಯೋ ಅಥವಾ 00 ಇದೆಯೋ ಅಲ್ಲೆಲ್ಲ ರೀಪ್ಲೇಸ್ ಮಾಡ್ಬೇಕು. 00 ಇರೋದ್ರಲ್ಲಿ 2000 ಇಸ್ವಿ ಅಂತ ಮಾಡೋದು, ಅಥವಾ 99 ಇರೋದ್ರಲ್ಲಿ ಬರೀ 99 ಅಲ್ಲ 1999 ಅಂತ ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡಿ ನೆಕ್ಸ್ಟ್ ಇಯರ್ 2000 ಆಗೋ ತರ ನೋಡ್ಕೋಬೇಕು. ಈ ಕೋಡ್ ನಲ್ಲಿ ಇರುವಂತಹ ಬಗ್ ಅಂತ ಕರಿತೇವಲ್ವಾ, ಅಂದ್ರೆ ಕೆಲವೊಂದು ದೋಷವನ್ನ ಸಿಂಪಲ್ ಆಗಿರೋ ಸೊಲ್ಯೂಷನ್, ಆದ್ರೆ ತುಂಬಾ ಲ್ಯಾಬೋರಿಯಸ್, ಅಂತಂದ್ರೆ ಹೆಚ್ಚು ಕಾಲ ಬೇಕಾಗುತ್ತೆ. ಪ್ರತಿ ಕೋಡ್ ಅನ್ನು ಚೆಕ್ ಮಾಡ್ಕೊಳ್ತಾ ಪ್ರತಿ 99 1999 ಮಾಡ್ಕೊಳ್ತಾ ಕೂತ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಭಾರತದ ಇನ್ಫೋಸಿಸ್, TCS, ವಿಪ್ರೋ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿದ್ವು. ಎಲ್ಲ ಕಡೆ ಭಾರತದ ಒಂದು ಶ್ಲಾಘನೆ ಅವಾಗ ಕಂಡು ಬರ್ತಾ ಇತ್ತು. ಅಂತಂದ್ರೆ ಯಾಕೆ ಅಂತಂದ್ರೆ, ಬೇರೆ ದೇಶಗಳಲ್ಲಿ ಇಂಥ ಸಿಂಪಲ್ ಸೊಲ್ಯೂಷನ್ ಗಳಿಗೆ ಇರುವಂತ ಸಂಬಳನೂ ಕಡಿಮೆ, ಇದೇನು ದೊಡ್ಡ ಮಟ್ಟದ ಏನು ಕೆಲಸ ಅಲ್ಲ ಅಂತ ಅವರು ಕನ್ಸಿಡರ್ ಮಾಡುತ್ತೆ. ಆದ್ರೆ ಭಾರತದ ಒಂದು ಎಂಪ್ಲಾಯರ್ಗಳ ಮತ್ತೆ ಈ ಒಂದು ಕೆಲಸಗಾರ ಇದಾರಲ್ವಾ, ಇವರು ಕಡಿಮೆ ಬೆಲೆಯಲ್ಲಿ ಅವರ ದೇಶಗಳಿಗೆ ಹೋಲಿಸಿದ್ರೆ ಕಡಿಮೆ ಸಂಬಳದಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲ ದೇಶಗಳು ಆಗಿನ ಕಾಲದಲ್ಲಿ ಭಾರತದ ಕಂಪನಿಗಳ ಮೇಲೆ ಹೆಚ್ಚು ಅವಲಂಬಿತ ಆಗಿದ್ರು ಈ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಮತ್ತೆ Y2K ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಚ್ಚು ಅವಾಗ ಭಾರತದ ಕಂಪನಿಗಳು ಮಾಡಿದ್ವು. ಅದೇ ರೀತಿ ಇವ್ರು ಹೇಳ್ತಾ ಇರೋದೇನು, Y2K ಮೂವ್ಮೆಂಟ್ ತರಾನೇ ಈಗಲೂ ಸಹ ಮತ್ತೆ ಭಾರತದ ಕಂಪನಿಗಳಿಗೆ ಬೆಲೆ ಬರಬಹುದು, ಭಾರತ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಮೇಟಿ ಸೆಕ್ರೆಟರಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಈ ಕಡೆ ನೋಡೋದಾದ್ರೆ, ಆಸ್ ಟ್ರಂಪ್ ಸ್ಪೀಕ್ಸ್ ಟು ಪುಟಿನ್, EU ವಾಂಟ್ಸ್ US ನಾಟ್ ಗೋ ಬಿಹೈಂಡ್ ಅವರ್ ಬ್ಯಾಕ್ಸ್ ಅಟ್ ಯುಕ್ರೇನ್ ಪೀಸ್ ಟಾಕ್ಸ್. ಏನಾಗ್ತಾ ಇದೆ ಇಲ್ಲಿ, ಟ್ರಂಪ್ ಅವರು ಪುಟಿನ್ ಜೊತೆ ಮಾತುಕತೆ ನಡೆಸಿದ್ದಾರೆ, ಬೇಗ ಯುದ್ಧ ಮುಗಿಸ್ಕೊಂಡ್ಬಿಡೋಣ ಅಂತ 2 ಜನರು ಮಾತಾಡ್ಕೊಂಡಿದ್ದಾರೆ. ಆದ್ರೆ EU ಇದೆಯಲ್ವಾ, ಯುರೋಪಿಯನ್ ಯೂನಿಯನ್, ಅಲ್ಲಿರುವಂತಹ ದೇಶಗಳು ಇದಕ್ಕೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಪ್ರತಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಂದ್ರೆ ಕೆಲವರು ಏನ್ ಹೇಳ್ತಾ ಇದ್ದಾರೆ, ಕೆಲವು ದೇಶಗಳು ಪರವಾಗಿಲ್ಲ, ಟ್ರಂಪ್ ಅವರು ಬಹಳ ಬೇಗ ಯುದ್ಧ ಮುಗಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ, ಇದರಿಂದ EUಗೆ ಹೆಚ್ಚಿನ ಒತ್ತಡ ಬರುತ್ತೆ, ಯುರೋಪಿಯನ್ ಯೂನಿಯನ್ಗೆ ಮತ್ತೆ ರಷ್ಯಾದಲ್ಲಿರುವ ಒಂದು ಒತ್ತಡ ಹೆಚ್ಚಾಗುತ್ತೆ. ಟ್ರಂಪ್ ಅವರು ತಮ್ಮ ಲಾಭಕ್ಕೋಸ್ಕರ ಬೇಗ ಯುದ್ಧನ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಟ್ರಂಪ್ ಅವರು ಇದನ್ನ ಕರೆಕ್ಟ್ ಆಗಿ ರಾಜತಾಂತ್ರಿಕವಾಗಿ ಎಲ್ಲರ ಒಪಿನಿಯನ್ ತೆಗೆದುಕೊಂಡು ಮುಂದಾಗಬೇಕು. ಹಾಗಾಗಿ ನಮಗೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ಗೆ ಹೆಚ್ಚು ಒತ್ತಡ ತೆಗೆದು ಬರ್ಲಿಕ್ಕೆ ಬರಬೇಡಿ, ಎಲ್ಲರೂ ಸೇರಿ ಒಟ್ಟಾಗಿ ಮಾತುಕತೆ ನಡೆಸೋಣ ಅಂತ ಯುಕ್ರೇನ್ ಬಗ್ಗೆ ಟ್ರಂಪ್ ಅವರ ಮಾತುಕತೆ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಸಹ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಇದಾದ ನಂತರ ಕೆಳಗಡೆ
ಇದನ್ನ ಡಿಸ್ಕಸ್ ಮಾಡ್ತೇವೆ ಸ್ವಲ್ಪ ಹೊತ್ತಿನ ನಂತರ. ಮೆಕ್ಸಿಕೋ ಥ್ರೆಟನ್ಸ್ ಟು ಸ್ಯೂ ಗೂಗಲ್ ಓವರ್ ಗಲ್ಫ್ ಆಫ್ ಅಮೆರಿಕಾ ಲಿಸ್ಟಿಂಗ್. ಟ್ರಂಪ್ ಅವರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನು ಹೊರಡಿಸಿದ್ರು, ಅಂತಂದ್ರೆ ಇನ್ಮೇಲೆ ಗಲ್ಫ್ ಆಫ್ ಮೆಕ್ಸಿಕೋವನ್ನ ಗಲ್ಫ್ ಆಫ್ ಅಮೆರಿಕಾ ಅಂತ ಕರಿತೇವೆ ಅಂತೆಲ್ಲ. ಆದ್ರೆ ಗೂಗಲ್ ಮ್ಯಾಪ್ಸ್ ಅದನ್ನ ಬದಲಾವಣೆ ಮಾಡಿತ್ತು. ಈಗ ಮೆಕ್ಸಿಕೋ ಏನ್ ಹೇಳ್ತಾ ಇದೆ, ನಿಮ್ಗೆ ಯಾರು ಹೇಳಿದ್ದು ಆ ತರ ಹೆಸರು ಇಡ್ಲಿಕ್ಕೆ, ನಮ್ ಪರ್ಮಿಷನ್ ತಗೊಂಡಿದ್ರ ನೀವು ಅಂತ, ನಿಮ್ಮ ಮೇಲೆ ಕೇಸ್ ಆಗ್ತೇವೆ ಅಂತ ಈಗ ಮೆಕ್ಸಿಕೋ ಹೊರಟಿದೆ. ಗೂಗಲ್ ಮ್ಯಾಪ್ ಏನು ಗೊತ್ತಾಗದೆ ಸ್ವಲ್ಪ ಇಲ್ಲ ನೋಡ್ಕೊಳ್ತೀವಿ ಅಂತ ಇನ್ನೊಂದ್ಸರಿ ಹೇಳಿದೆ ಮೆಕ್ಸಿಕೋಗೆ. ಅಂತಂದ್ರೆ ಗಲ್ಫ್ ಆಫ್ ಅಮೆರಿಕಾ ಅಲ್ಲ, ಅದು ಗಲ್ಫ್ ಆಫ್ ಮೆಕ್ಸಿಕೋನೆ ಅಂತ ಮೆಕ್ಸಿಕೋದ ಲೀಡರ್ಗಳು ಹೇಳ್ತಾ ಇದ್ದಾರೆ. ಇದರಿಂದ ಗೂಗಲ್ ಮ್ಯಾಪ್ ಪಾಪ ಚೇಂಜ್ ಮಾಡ್ಕೊಳ್ತು. ಆದ್ರೆ ಅದ್ರ ಮೇಲೆ ಈಗ ಗಲ್ಫ್ ಆಫ್ ಅಮೆರಿಕಾ ಮಾಡಿದ್ರಿಂದ ಅದ್ರ ಮೇಲೆ ಮೆಕ್ಸಿಕೋ ಕೇಸ್ ಹಾಕ್ಲಿಕ್ಕೆ ಹೊರಟಿದೆ. ನಂತರ ಕೆಳಗಡೆ ಇನ್ನೊಂದು ಇದೆ ನೋಡಿ, ಸಿಟಿ ಅಂಡರ್ ಸೀಜ್. ಇಲ್ಲೇನಾಗ್ತಾ ಇದೆ, ಕಾಂಗೋದ ಬಗ್ಗೆ ಹಿಂದಿನ ವಾರ ನೋಡಿದ್ವಲ್ವಾ, ಅಲ್ಲೊಂದು ದೊಡ್ಡ ಬೇರೆ ಬೇರೆ ಘಟನೆಗಳು, ಅಂತಂದ್ರೆ ಹಿಂಸಾಚಾರ ನಡೀತಾ ಇದೆ. M23 ಮಿಲಿಷಿಯಾ, ಆ ಒಂದು ಪಕ್ಕದಲ್ಲಿರೋ ರವಾಂಡಾದಿಂದ M23 ಮಿಲಿಷಿಯಾ, ಒಂದು ದಂಗೆಕೋರರ ಗುಂಪು ಕಾಂಗೋಗೆ ಬಂದು ಅಲ್ಲಿರುವ ಪ್ರದೇಶಗಳ ಮೇಲೆ ಏನ್ ಮಾಡ್ತಾ ಇದೆ, ದೊಡ್ಡ ಮಟ್ಟದ ದಂಗೆ ಏರ್ಪಡಿಸ್ತಾ ಇದೆ, ಹಿಂಸಾಚಾರ ನಡೆಸ್ತಾ ಇದೆ. ಮುಖ್ಯವಾಗಿ ಈಗ ಗೋಮಾ ಅನ್ನುವಂಥ ಪ್ರದೇಶವನ್ನ, ಅದು ಯಾಕಂತಂದ್ರೆ ಅಲ್ಲಿ ಮಿನರಲ್ಗಳು ತುಂಬಾ ಇದೆ. ಆ ಮಿನರಲ್ ರಿಚ್ ಸಿಟಿಯನ್ನ ಈ M23 ಮಿಲಿಷಿಯಾ ವಶಪಡಿಸ್ಕೊಂಡಿದೆ. ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಮುಖ್ಯವಾಗಿ ಈ ಒಂದು ಆಫ್ರಿಕಾ ಇದೆಯಲ್ವಾ, ಆಫ್ರಿಕಾದಲ್ಲಿ ಬರೋದು ಇದು. ಹಿಂದಿನ ವಾರ ಒಂದ್ಸರಿ ತೋರಿಸಿದ್ದಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇಲ್ಲಿ ಬರೋದು ಗೋಮಾ. ಈ ಒಂದು ಪ್ರದೇಶವನ್ನ M23 ಮಿಲಿಷಿಯಾ ವಶಪಡಿಸ್ಕೊಳ್ತಾ ಇದೆ. ಮತ್ತೆ ಅದರ ಜೊತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವಂತಹ ಮಹಿಳೆಯರಿಗೆ, ಮಕ್ಕಳಿಗೆ ಎಷ್ಟು ಸಾವಿರಗಟ್ಟಲೆ ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಮತ್ತೆ ಎಷ್ಟೋ ಜನರನ್ನ ಬೇರೆ ಕಡೆಗೆ ಕಳಿಸ್ತಾ ಇದ್ದಾರೆ. UN ಎಕ್ಸ್ಪರ್ಟ್ಸ್ ಎಸ್ಟಿಮೇಟ್ ಅಪ್ ಟು 4000 ರವಾಂಡನ್ ಫೋರ್ಸಸ್ ಆರ್ ಫೈಟಿಂಗ್ ಅಲಾಂಗ್ ಸೈಡ್ M23. ರವಾಂಡದ ಫೋರ್ಸ್ಗಳು ಮತ್ತೆ ಈ ಒಂದು M23 ಜೊತೆ ಸೇರ್ಕೊಂಡು ಈ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇವೆ. M23 ರೆಬಲ್ಸ್ ಕ್ಲೇಮ್ ಕಂಟ್ರೋಲ್ ಆಫ್ ದ ಸಿಟಿ, ದೇ ಆರ್ ರಿಪೋರ್ಟೆಡ್ಲಿ ಫೇಸಿಂಗ್ ರೆಸಿಸ್ಟೆನ್ಸ್ ಫ್ರಮ್ ದಿ ಆರ್ಮಿ ಅಂಡ್ ಪ್ರೋ ಗವರ್ಮೆಂಟ್ ಮಿಲಿಷಿಯಾಸ್. ಅವರು ಸಹ ದಾಳಿ ಮಾಡ್ತಾ ಇದ್ದಾರೆ, ವಾಪಸ್ ಇಲ್ಲಿನ ಗೌರ್ಮೆಂಟ್ ಸಹ ದಾಳಿ ಮಾಡ್ತಾ ಇದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಗಲಭೆ ಆಗ್ತಾ ಇರುತ್ತೆ. ಮುಖ್ಯವಾಗಿ ದೊಡ್ಡ ದೊಡ್ಡ ದೇಶಗಳು ಅಮೆರಿಕ ಮತ್ತೆ ಚೀನಾ ಮತ್ತೆ ಯುರೋಪಿಯನ್ ಯೂನಿಯನ್ ಯಾವ್ದು ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರೋದಿಲ್ಲ. ಯಾಕಂತಂದ್ರೆ ಈ ಎಲ್ಲ ಬಡ ದೇಶಗಳಿಂದ ಅವರಿಗೆ ಯಾವುದೇ ಹೆಚ್ಚು ಉಪಯೋಗ ಇರೋದಿಲ್ಲ. ಸುಮ್ಮನೆ ಅವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತಮ್ಮ ಲಾಭಕ್ಕೋಸ್ಕರ ಬೇರೆ ಒಪ್ಪಂದಗಳನ್ನ ಅವರ ಮಧ್ಯದಲ್ಲಿ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಕೆಲವೊಂದ್ಸಾರಿ UN ಯುನೈಟೆಡ್ ನೇಷನ್ಸ್ ಇದೆಯಲ್ವಾ, ಇದು ಮಿತಿ ಮೀರ್ತಾ ಇದೆ ಅಂತ ಅವಾಗ ವಿಶ್ವಸಂಸ್ಥೆ ಹೇಳ್ತಾ ಇರುತ್ತೆ. ಆದ್ರೆ ಅಷ್ಟು ದೊಡ್ಡ ಮಟ್ಟದ ಪರಿಣಾಮ ಏನು ಇದರಿಂದ ಆಗಿಲ್ಲ. ಇನ್ನು ಮೇಲ್ಗಡೆ ಒಂದು ಆರ್ಟಿಕಲ್ ಅನ್ನ ನೋಡೋಕಿತ್ತು, ಯಾವುದು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ. ಚಾಲೆಂಜಸ್ ಆಫ್ ಮಲೇರಿಯಾ ವ್ಯಾಕ್ಸಿನೇಷನ್ ಆಸ್ ಎಲಿಮಿನೇಷನ್ ಬಿಕಮ್ಸ್ ಅಚೀವೇಬಲ್. ಮಲೇರಿಯಾ ವ್ಯಾಕ್ಸಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಮಲೇರಿಯಾ ಇಸ್ ಹಾರ್ಡ್ ಟು ಎರಾಡಿಕೇಟ್ ಕಾಸ್ಡ್ ಬೈ ಚೇಂಜಿಂಗ್ ಪ್ಯಾರಾಸೈಟ್. ಪ್ಲಾಸ್ಮೋಡಿಯಂ ಅಂತ ಒಂದು ಪ್ಯಾರಾಸೈಟ್ ಇಂದ ಇದು ಹರಡುತ್ತೆ. ಅಂದ್ರೆ ಒಂದು ಪರೋಪಜೀವಿ, ಅಂತಂದ್ರೆ ಇದು ಉಳಿಲಿಕ್ಕೆ ಬೇರೆ ಒಂದು ಜೀವಿಯ ಒಂದು ಸಹಾಯವನ್ನು ತೆಗೆದುಕೊಳ್ಳುತ್ತೆ. ಈಗ ನಮ್ಮ ದೇಹದಲ್ಲಿ ಒಂದು ಪ್ಯಾರಾಸೈಟ್ ಇದೆ ಅಂತಂದ್ರೆ ನಮ್ಮ ದೇಹದ ಪೋಷಕಾಂಶಗಳನ್ನ, ನಮ್ಮ ದೇಹದ ಮೇಲೆ ಡಿಪೆಂಡ್ ಆಗಿ ನಮ್ಮ ದೇಹದಲ್ಲಿ ಇರುವಂತಹ ಮುಖ್ಯ ಅಂಶಗಳನ್ನ ಹೀರ್ಕೊಂಡು ಅದು ಬದುಕುತ್ತೆ. ಮೇಕಿಂಗ್ ಇಟ್ ಹಾರ್ಡ್ ಫಾರ್ ದ ಇಮ್ಯೂನ್ ಸಿಸ್ಟಮ್ ಟು ಫೈಟ್. ವ್ಯಾಕ್ಸಿನ್ಸ್ ಆರ್ ಲೆಸ್ ಎಫೆಕ್ಟಿವ್ ಕಂಪೇರ್ ಟು ದೋಸ್ ಫಾರ್ ವೈರಸ್. ವೈರಸ್ ವ್ಯಾಕ್ಸಿನ್ ಗಳಿಗೆ ಹೋಲಿಸಿದ್ರೆ ಈ ಪ್ಯಾರಾಸೈಟ್ ಗಳಿರುತ್ತಲ್ವಾ, ಇದರ ವ್ಯಾಕ್ಸಿನ್ ಗಳನ್ನ ಸರಿಯಾಗಿ ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಪದೇ ಪದೇ ಇದು ಬದಲಾಗ್ತಾ ಇರುತ್ತೆ. ಇದರಿಂದ ದೇಹದ ರೋಗ ನಿರೋಧಕ ಶಕ್ತಿಗೆ ಯಾವ ತರ ನಾನು ಆಕ್ಟಿವ್ ಆಗಬೇಕು, ಯಾವ ತರ ಹೋರಾಡಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. Challenges in vaccine development. Parasite keeps changing, so immunity doesn't last. It spreads through both humans and mosquitoes, making control difficult. Current vaccines, RTS, have low effectiveness. ಅಂತಂದ್ರೆ ಲಸಿಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಇಲ್ಲಿನ ಸವಾಲುಗಳಿದೆ. ಈ ಪರೋಪಜೀವಿ ಮತ್ತೆ ಮತ್ತೆ ಬೇರೆ ರೂಪವನ್ನು ಹೊಂದುತ್ತಾನೆ ಇರುತ್ತೆ. ಹಾಗಾಗಿ ಲಸಿಕೆಯಿಂದ ಉಂಟಾಗುವ ಒಂದು ರೋಗ ನಿರೋಧಕ ಶಕ್ತಿ ಇದೆಯಲ್ವಾ, ಇದು ಹೆಚ್ಚು ದಿನ ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತೆ ಇದು ಮಲೇರಿಯಾ ಯಾವುದ್ರ ಮೂಲಕ, ಮನುಷ್ಯರ ಮೂಲಕ ಮತ್ತೆ ಸೊಳ್ಳೆಗಳ ಮೂಲಕ ಹರಡುತ್ತೆ. ಹಾಗಾಗಿ ನಿಯಂತ್ರಣವನ್ನ ಮಾಡೋದು ಇನ್ನಷ್ಟು ಸಹ ಕಷ್ಟ ಆಗಿದೆ. ಈಗಿರುವಂತಹ ಲಸಿಕೆಗಳು RTS, ಈ ಒಂದು ಲಸಿಕೆಗಳಿಂದ ಆಗಿರುವಂತಹ ಪರಿಣಾಮ 36% ಮಾತ್ರ ಇದೆ. ಹೀಗಾಗಿ ಏನ್ ಮಾಡ್ಬೇಕು, ಎಫರ್ಟ್ಸ್ ಅಂಡ್ ಫಂಡಿಂಗ್. ಮೋಸ್ಟ್ಲಿ ಅಫೆಕ್ಟೆಡ್ ಪುವರ್ ಕಂಟ್ರೀಸ್, ಇಂತಹ ಒಂದು ಕಾಯಿಲೆಗಳು ಕಂಡು ಬರೋದು ಬಹಳ ಅಭಿವೃದ್ಧಿ ಹೊಂದಿಲ್ಲದ ಬಡ ದೇಶಗಳಲ್ಲಿ. ಸೊ ಫಂಡಿಂಗ್ ಇಸ್ ಲೋ. ಸೈಂಟಿಸ್ಟ್ ಆರ್ ವರ್ಕಿಂಗ್ ಆನ್ ಬೆಟರ್ ವ್ಯಾಕ್ಸಿನ್ಸ್ ಅಂಡ್ ಮಾಸ್ಕಿಟೋ ಕಂಟ್ರೋಲ್. ಮಲೇರಿಯಾ ಫ್ರೀ ವರ್ಡ್ ಇಸ್ ಪಾಸಿಬಲ್ ಬಟ್ ನೀಡ್ಸ್ ಟೈಮ್ ಅಂಡ್ ಎಫರ್ಟ್. ಏನ್ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಇದು ಕಂಡು ಬರೋದು ದಾರಿದ್ರ್ಯ ಪೀಡಿತ ದೇಶಗಳಲ್ಲಿ. ಇದರ ಸಂಶೋಧನೆಗೆ ಹಣಕಾಸು ಸಹ ಸಿಗ್ತಾ ಇರೋದಿಲ್ಲ. ಆದ್ರೂ ವಿಜ್ಞಾನಿಗಳು ಉತ್ತಮವಾದ ಲಸಿಕೆಗಳನ್ನ, ನಿಯಂತ್ರಣ ತಂತ್ರಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಮೂಲಕ ಮುಂದೆ ನಾವು ಮಲೇರಿಯಾವನ್ನ ಜಗತ್ತಿನಿಂದ ನಿರ್ಮೂಲನೆಗೊಳಿಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸಮಯ ಹಾಗೂ ಪ್ರಯತ್ನ ಬೇಕು. ಇಷ್ಟು ಇದರಿಂದ ನಾವು ತಿಳ್ಕೊಬೇಕಾದಂತ ಅಂಶಗಳು. ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ದ ಪೊಲೀಸ್ ಡಿಟೇನ್ಡ್ ಅ ಗ್ರೂಪ್ ಆಫ್ ಫಿಶರ್ಮೆನ್ ಹೂ ಆರ್ ಟ್ರೈಯಿಂಗ್ ಟು ಪೋಚ್ ರೇರ್ ಫಿಶ್ ಫ್ರಮ್ ಅ ಪ್ರೊಟೆಕ್ಟೆಡ್ ಸಿ. ಡಿಟೇನ್ಡ್ ಅಂತಂದ್ರೆ ಬಂಧಿಸೋದು. ಏನ್ ಮಾಡಿದ್ರು, ಬಂಧಿಸಿದ್ರು. ಹೋಲ್ಡ್ ಇನ್ ಕಸ್ಟಡಿ. ಪೊಲೀಸರು ಬಂಧಿಸಿದ್ರು ಯಾರನ್ನ, ಗ್ರೂಪ್ ಆಫ್ ಫಿಶರ್ಮೆನ್ ಅನ್ನ, ಮೀನುಗಾರರ ಒಂದು ಗುಂಪನ್ನ ಬಂಧಿಸಿದ್ರು.
ವರ್ ಟ್ರೈಯಿಂಗ್ ಟು ಪೋಚ್ ಅಂತಂದ್ರೆ ಇಲ್ಲಿಗಲ್ ಆಗಿ ಬೇಟೆಯಾಡೋದು, ಮೀನುಗಾರಿಕೆ ಮಾಡೋದು. ಇಲ್ಲಿಗಲಿ ಹಂಟ್ ಆರ್ ಫಿಶ್, ಸ್ಮಗಲ್ ಮಾಡೋದು ಅಂತಾನು ಕರೀತಾರೆ ಕೆಲವೊಂದ್ ಸಾರಿ. ರೇರ್ ಫಿಶ್ ಫ್ರಮ್ ಅ ಪ್ರೊಟೆಕ್ಟೆಡ್ ಏರಿಯಾ, ಈಗ ಸಂರಕ್ಷಣಾ ಒಂದು ವಲಯದಿಂದ ಅಥವಾ ಒಂದು ಸಮುದ್ರದಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಒಂದು ಅಪರೂಪದ ಒಂದು ಮೀನನ್ನ ಅಕ್ರಮವಾಗಿ ಮೀನುಗಾರಿಕೆ ನಡೆಸ್ತಾ ಇದ್ರು, ಅಕ್ರಮವಾಗಿ ಹಿಡ್ಕೊಳ್ತಾ ಇದ್ರು. ದೇ ಆರ್ ಇಂಪೌಂಡೆಡ್ ದೇರ್ ಬೋಟ್ಸ್ ಅಂಡ್ ಫಿಶಿಂಗ್ ನೆಟ್ಸ್. ಇಂಪೌಂಡ್ ಅಂತಂದ್ರೆ ಈಗ ಪೊಲೀಸರು ಇದಾರಲ್ವಾ, ದೇ ಆರ್ ಸೀಸ್ ಬೈ ಅಥಾರಿಟೀಸ್, ಜಪ್ತಿ ಮಾಡೋದು, ಕಾನ್ಫಿಸ್ಕೇಟ್, ಟೇಕ್ ಅವೇ. ಪೊಲೀಸರು ಏನ್ ಮಾಡಿದ್ರು, ಈ ಮೀನುಗಾರರ ಬೋಟ್ ಗಳನ್ನ ಮತ್ತೆ ಫಿಶಿಂಗ್ ನೆಟ್ಸ್ ಗಳನ್ನ ಜಪ್ತಿ ಮಾಡಿದ್ರು. ಆಫೀಸರ್ಸ್ ಇಂಪೋಸ್ಡ್ ಅ ಹೆಫ್ಟಿ ಫೈನ್ ಆನ್ ದೆಮ್ ಫಾರ್ ಇಲ್ಲಿಗಲ್ ಫಿಶಿಂಗ್. ಆ ಒಂದು ಅಧಿಕಾರಿಗಳು ದೊಡ್ಡ ಮೊತ್ತದ, ಒಂದು ಭಾರಿ ಗಾತ್ರದ ಅಥವಾ ಹೆಚ್ಚಿನ, ಹೆಫ್ಟಿ ಅಂತಂದ್ರೆ ಲಾರ್ಜ್ ಆರ್ ಹೆವಿ, ದೊಡ್ಡ ಮೊತ್ತದ ಒಂದು ಅವರ ಮೇಲೆ ದಂಡವನ್ನ ವಿಧಿಸಿದ್ರು. ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ದೇ ಫೌಂಡ್ ದಟ್ ದ ಫಿಶರ್ಮೆನ್ ವರ್ ಯೂಸಿಂಗ್ ಲಾರ್ಜ್ ನೆಟ್ಸ್ ಟು ಟ್ರಾಲ್ ದ ಸೀ ಬೆಡ್, ಹಾರ್ಮಿಂಗ್ ದಿ ಮರೀನ್ ಲೈಫ್. ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಏನ್ ಗೊತ್ತಾಯ್ತು, ಈ ಮೀನುಗಾರರು ಟ್ರಾಲ್ ಅಂತಂದ್ರೆ ದೊಡ್ಡ ಬಲೆಯಿಂದ, ನೀವು ನೋಡಿರ್ಬೋದು, ದೊಡ್ಡ ಬಲೆನ ಹೀಗೆ ಎಸಿತಾರಲ್ವಾ, ಅಂದ್ರೆ ಮೀನುಗಾರಿಕೆ ಮಾಡ್ಬೇಕಾದ್ರೆ ಅದರ ಮೂಲಕ ಈ ಮೀನುಗಳನ್ನ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇದರಿಂದ ಆ ಒಂದು ಸಮುದ್ರ ಜೀವಿಗಳ ಒಂದು ಜೀವನದ ಮೇಲೆ ಅಫೆಕ್ಟ್ ಆಗ್ತಾ ಇದೆ ಅಂತ ಇನ್ವೆಸ್ಟಿಗೇಷನ್ ಮೂಲಕ ತಿಳಿತು ಅವರಿಗೆ. ಇವಿಷ್ಟು ವೊಕ್ಯಾಬುಲರಿ ಇವತ್ತಿಂದು. ನಿನ್ನೆ ಕೇಳಿದ ಪ್ರಶ್ನೆಗೆ ಈ ದಿದ್ವಾನ, ಕುಚಮನ್ ಮತ್ತೆ ಸರ್ಗೋಲ್ ಇದೆಲ್ಲ ಏನು, ಸಲೈನ್ ಲೇಕ್ಸ್ಗಳು, ಇದಕ್ಕೆ ಉತ್ತರ. ಮತ್ತೆ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಫಸ್ಟ್ ಗೆ ನೋಡಿದ್ವಲ್ವಾ, ಅದರ ರಿವಿಷನ್ ಮಾಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ನೆಸೆಸರಿಲಿ ಕಾನ್ಸಿಕ್ವೆನ್ಸ್ ಆಫ್ ದಿ ಪ್ರೊಕ್ಲಮೇಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ ಇನ್ ಅ ಸ್ಟೇಟ್. ಪ್ರೆಸಿಡೆಂಟ್ ರೂಲ್ ಇಂದ ಯಾವುದು ಇದರಲ್ಲಿ ಕಾನ್ಸಿಕ್ವೆನ್ಸ್, ಯಾವ ಒಂದು ಪರಿಣಾಮ ಆಗೋದಿಲ್ಲ, ನಾಟ್ ನೆಸೆಸರಿ, ಯಾವುದು ಇದರಲ್ಲಿ ಅಲ್ಲ ಅಥವಾ ಯಾವ್ದು ನೆಸೆಸರಿ ಆಗಿ ಆಗದೆ ಇರಬಹುದು ಅಂತ ಕೇಳಿದ್ದಾರೆ. ಡಿಸಲ್ಯೂಷನ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಿಮೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್, ಡಿಸಲ್ಯೂಷನ್ ಆಫ್ ದಿ ಲೋಕಲ್ ಬಾಡೀಸ್. 192, 13, 23, 123. ಇದರ ಬಗ್ಗೆ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಇಂಡಿಯಾ ಫ್ರಾನ್ಸ್ ರಿಲೇಷನ್ಸ್ ಹ್ಯಾವ್ ಇವಾಲ್ವ್ಡ್ ಇನ್ ಟು ಸ್ಟ್ರಾಂಗ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಎನ್ಕಂಪಾಸಿಂಗ್ ಡಿಫೆನ್ಸ್, ಟ್ರೇಡ್, ಸ್ಪೇಸ್ ಅಂಡ್ ಕ್ಲೈಮೇಟ್ ಕೋಆಪರೇಷನ್. ಡಿಸ್ಕಸ್ ದಿ ಕೀ ಏರಿಯಾಸ್ ಆಫ್ ಕೊಲಾಬರೇಷನ್ ಅಂಡ್ ಅನಲೈಸ್ ದಿ ಚಾಲೆಂಜಸ್ ಇನ್ ಸ್ಟ್ರೆಂಥನಿಂಗ್ ದಿ ಪಾರ್ಟ್ನರ್ಶಿಪ್ ಫರ್ದರ್. ಭಾರತ ಫ್ರಾನ್ಸ್ ನಡುವಿನ ಸಂಬಂಧದ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಏನೇನು ತಿಳಿದಿದೆಯೋ ಅದರ ಬಗ್ಗೆ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡಿ ಇವತ್ತು, ಅಥವಾ ಇದರ ಈ ಒಂದು ಪ್ರಶ್ನೆಯ ಉತ್ತರವನ್ನ ನೀವು ಕೊಡೋದ್ರ ಬಗ್ಗೆ ನಾನು ಸಹ ಕುತೂಹಲ ಇಟ್ಕೊಂಡಿದ್ದೇನೆ. ಸಕ್ಸಸ್ ಮೀನ್ಸ್ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್. ಸಕ್ಸಸ್ ಅಂತಂದ್ರೆ ಏನು ನಿಮ್ ಪ್ರಕಾರ? ಈಗ ಹಣ ಗಳಿಸೋದಾ, ಅಥವಾ ಒಳ್ಳೆಯ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗೋದಾ, ಅಂತಂದ್ರೆ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳೋದಾ, ಅಥವಾ ಹೆಚ್ಚು ಹಣ ಗಳಿಸೋದಾ, ಅಥವಾ ಬೇರೆ ಯಾವ್ದಾದ್ರು ನಿಮ್ಮ ತಲೆಯಲ್ಲಿ ಬರುತ್ತಾ ಸಕ್ಸಸ್ ಅಂತಂದ್ರೆ? ಹೌ ಡು ಯು ಡಿಫೈನ್ ಸಕ್ಸಸ್ ಇನ್ ಯುವರ್ ಲೈಫ್? ಸಕ್ಸಸ್ ನ ಹೇಗೆ ವ್ಯಾಖ್ಯಾನಿಸ್ತೀರಿ ನೀವು? ಅಂಡ್ ವಾಟ್ ಶೇಪ್ಡ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ಇಟ್? ಅಂದ್ರೆ ಈಗ ಸಕ್ಸಸ್ ಅಂತಂದ್ರೆ ಹೀಗೆ ಅಂತ ಯಾಕೆ ಅನಿಸ್ತಾ ಇದೆ? ಯಾವ್ದಾದ್ರು ಒಂದು ಅನುಭವ ಆಗಿದ್ಯಾ? ಸಕ್ಸಸ್ ಅಂತಂದ್ರೆ ಹಣ, ಸಕ್ಸಸ್ ಅಂತಂದ್ರೆ ಸಂಬಂಧಗಳು, ಸಕ್ಸಸ್ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿರೋದು, ಏನೇ ಆಗ್ಲಿ, ಈ ತರ ಬೇರೆ ಬೇರೆ ನಿಮ್ಮ ಅನಿಸಿಕೆಗಳು ಇರಬಹುದು. ಅದನ್ನ ಯಾವ ಒಂದು ಘಟನೆ ಆ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಕಾರಣ ಆಯಿತು? ಆತರ ಯಾವ್ದಾದ್ರು ಘಟನೆ ಇದೆಯಾ? ಅಥವಾ ಸಕ್ಸಸ್ ಅಂತಂದ್ರೆ ಏನು? ಈ ಒಂದು ವಿಷಯದ ಬಗ್ಗೆ ನಿಮ್ಮ ಕಮೆಂಟ್ ಅನ್ನ ತಿಳಿಸ್ಕೊಡಿ. ಅದನ್ನ ನೀವು ಏನ್ ಕಮೆಂಟ್ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ಳಿಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.